ಪುಟ್ಟ, ನೀನೇನಾದರೂ ಈ ಸಲ 10th 95% ಮೇಲೆ ತೆಗೆದ್ರೆ ನಾನು ನಿಂಗೆ ಏನು ಕೇಳಿದ್ರೂ ಕೊಡಿಸ್ತೀನಿ, ಆಯಿತಾ? ನಮಸ್ಕಾರ, ನಾನು ಸಿರಿ ರಾಮ್ ಪ್ರಸಾದ್ ಕೊಣನೂರು. ಪೇರೆಂಟ್ಸ್ ಈ ಥರ ಮಕ್ಳಿಗೆ ಹೇಳೋದನ್ನ ನೀವು ಯಾವಾಗ ಕಾಮನಾಗಿ ಕೇಳಿರ್ತೀರ. ಆದರೆ 10th ರಿಸಲ್ಟ್ ಬಂತು, ಆಮೇಲೆ ಕೋರ್ಸ್ ಕೊಡಿಸ್ಬೇಕಲ್ವಾ? ಆವಾಗ ಪೇರೆಂಟ್ಸಿಗೆ ಬರೋದು 4 ಪದ. ಏನು? PCMB. ಪೇರೆಂಟ್ಸ್ಗೆ ಫಸ್ಟು ಮಕ್ಳು ಇಂಟ್ರೆಸ್ಟ್ ಏನು ಅದನ್ನೇ ಕೊಡಿಸ್ತೀವಿ 95% ಮೇಲೆ ಬಂದರೆ ಅಂತ ಹೇಳಿರ್ತಾರೆ. ಆದರೆ ಕೋರ್ಸ್ ಕೊಡಿಸುವಾಗ ಯಾಕೆ ಬರೀ ಅದೇ 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 ಅಂತ ಹೇಳ್ತೀರಾ? ಮಕ್ಳಿಗೆ ಇಷ್ಟ ಇದೆ, ಓಕೆ. ಮಕ್ಳಿಗೆ ಇಷ್ಟ ಇಲ್ಲ, ಅವ್ರಿಗೆ ಬೇರೆ ಮಾಡಬೇಕು ಅಂತ ಇದ್ದರೆ ನೀವು TV ನ್ಯೂಸ್ ಪೇಪರ್ಸಲ್ಲಿ ಕಾಮನಾಗಿ ನೋಡ್ತಿರ್ತೀರ. ಪ್ರೆಷರ್ ಮತ್ತು ಟೆನ್ಷನ್ಗೋಸ್ಕರ ಎಷ್ಟೊಂದು ಜನ ಸುಸೈಡ್ ಮಾಡ್ಕೊತಾರೆ ಅಲ್ವಾ? ಮತ್ತು ನೀವು ಯಾಕೆ ಮತ್ತೆ ಮಕ್ಳಿಗೆ ಬರೀ ಅದೇ ಅದೇ ಕೊಡಿಸ್ಬೇಕು ಅಂದ್ಕೋತೀರಾ? ಅವ್ರಿಗೇನು ಇಷ್ಟ ಇದೆಯೋ ಅದನ್ನೇ ಮಾಡಲಿ ಬಿಡಿ. ನೀವು ಏನಾದ್ರು ನಿಜವಾಗ್ಲೂ ನಿಮ್ಮ ಮಕ್ಳಿಗೆ ಏನು ಇಷ್ಟ ಇದೆಯೋ ಕೊಡಿಸ್ಬೇಕು ಅಂದರೆ ಅದನ್ನೇ ಕೊಡಿಸಿ. ಅವ್ರು ಏನು ಇಷ್ಟ ಇದೆಯೋ ಅದರಲ್ಲೇ ಮುಂದೆ ಬೆಳೀಲಿ. ನೀವು ಏನಾದ್ರು ಗೊತ್ತಾಗಬೇಕು ನಿಮಗೆ ಅದು ಅಂದರೆ SWOT ಟೆಸ್ಟ್ ಅಂತ ಒಂದಿದೆ. SWOT ಅಂದರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಮತ್ತು ಟ್ರೆತ್ ಏನು ಅಂತ ಗೊತ್ತಾಗುತ್ತೆ. ಅದೇ ಥರ ಜಪನೀಸಲ್ಲಿ ಒಂದು ಟೆಕ್ನಿಕ್ ಇದೆ, ಅದು ಇಕಿಗಾಯ್ ಅಂತ. ಅದರಲ್ಲೂ ನೀವು ನಿಮ್ಮ ಟೆಸ್ಟ್ನ ನೋಡಿಬಿಟ್ಟು ನಿಮ್ಮ ಮಕ್ಳಿಗೆ ಏನು ಇಷ್ಟ ಇದೆ ಅದನ್ನೇ ಕೊಡಿಸ್ಬೋದು. ಎಲ್ಲರೂ ಬುದ್ಧಿವಂತರೆ. ಮೀನನ್ನು ನೀನೇನಾದರೂ ಮರಕ್ಕೆ ಹತ್ತು ಅಂತ ಹೇಳಿದ್ರೆ ನಂಗೆ ಹತ್ತಕ್ಕೆ ಬರಲ್ಲ ಅಂತ ಅದು ಜೀವನ ಪೂರ್ತಿ ನಾನು ದಡ್ಡ ಅಂತಲೇ ಅಂದ್ಕೊಳ್ಳುತ್ತೆ. ಯೋಚನೆ ಮಾಡಿ. ಧನ್ಯವಾದ.